ಅದನ್ನ ಬಡವ್ರಿಗಾರು ಹೆಲ್ಪ್ ಮಾಡ್ಬೇಕಲ್ವಾ ಗೈಸ್ ನಾವು. ಏನ್ ಬಿಡ್ತಾವಳೆ. ಫೇವ್ರೆಟ್ ಯಾರು? ಯಾರು ಗೆಲ್ಬೇಕು? ಗಿಲ್ಲಿ. ಯಾರು ಗೆಲ್ಬೇಕು? ಗಿಲ್ಲಿ. ನಂಗೂನು. ಅಮ್ಮ ನಿನ್ಗೆ? ಗಿಲ್ಲಿ. ನೋಡಿದ್ಯಾ ಗಿಲ್ಲಿನ ನೀನು? ಏನ್ ಸೂಪರ್ ಆಗಿ ಇಟ್ಕೊಂಡಿದ್ಯಾ ಕಾರು. ಇವಾಗ ನಾವು ಯಾರು ನೀವೇ ಮಾಡ್ತಾ ಇದ್ದೀರಾ? ಮತ್ತೆ MA ಮುಗ್ದು ಖಾಲಿ ಕೂತಿದೆ. ಅವ್ರು ಬರ್ಬೋದು, BCom ಮುಗಿಸಿರೋರು ಬರ್ಬೋದು. ನೋಡಿ ನಿನ್ ಫ್ರೆಂಡ್ಸ್ ಇದಾರಲ್ಲ ಅಂತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮದವಾಡ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಡೈಲಿ ನಾರ್ಮಲ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ಎಲ್ಲರೂ ನಿಧುವಸ್ತ್ರ ಬಂದಿದ್ದೀವಿ. ನೆನ್ನೆ ಹಬ್ಬ ಮುಗಿಸ್ಕೊಂಡು ಇವತ್ತು ನಿಧುವಸ್ತ್ರ ಕಡೆ ಬಂದಿದ್ದೀವಿ. ಎಲ್ಲ ಬಾಟಲ್ ಗ್ರೀನ್ಸ್ ಇಲ್ಲಿಟ್ಬಿಟ್ಟಿದ್ದೀವಿ. ಏನು ಇಲ್ಲಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅಲ್ಲೊಂದಷ್ಟು ಇಲ್ಲೊಂದಷ್ಟು ಎಲ್ಲ ಕಡೆ ಬನ್ನಿ ತೋರಿಸ್ತೀನಿ. ಇನ್ನು ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ. ಸೊ ಹಾಗಾಗಿ ಇವಾಗ ದೊಡ್ಡದಾಗಿ ರ್ಯಾಕ್ ಮಾಡಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 5000 ಸ್ಯಾರೀಸ್ ಇಡೋ ಥರ. ಸೊ ಇವಾಗ ಸದ್ಯಕ್ಕೆ ನೋಡೋಣ, ಆಮೇಲೆ ಅದು ಸಾಕಾಗಿಲ್ಲ ಅಂದರೆ ಎಕ್ಸ್ಟ್ರಾ ಮಾಡಿಸ್ಬೇಕಾಗೈತಿ. ಇವಾಗ ಇಲ್ಲಿ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಹಿಂಗೆ ಬರುತ್ತೆ, ಇಲ್ಲಿ ಮತ್ತು ಇಷ್ಟು ಎಲ್ ಶೇಪಲ್ಲಿ ಬರುತ್ತೆ. ಎಲ್ ಶೇಪ್ ಅಂತಾನೆ ಹೇಳಿದ್ದು. ಓಕೆ, ಜಸ್ಟ್ ಇಷ್ಟು ಅನಿಸುತ್ತೆ. ಆ್ಯಂಡ್ ಅಲ್ಲಿ ಬರುತ್ತೆ ಸ್ಕ್ರೀನಿಂದ ಆ ಕಡೆ ಒಂದು ರ್ಯಾಕ್ ಬರುತ್ತೆ. ಇವಾಗ ಈ ಸಲ ನಾವು ಈ ಥರ ಮಾಡಿಸ್ತಾ ಇದ್ದೀವಿ. ಸೊ ಈ ರ್ಯಾಕ್ ನಾವು ಫಿಕ್ಸ್ಡ್ ರ್ಯಾಕ್ ಇದ್ದಿದ್ದು, ಅಳ್ಳಾಡ್ಸೋಕ್ಕೂ ಆಗಲ್ಲ ಒಂಚೂರು. ಸಿಕ್ಕಾಬಡೆ ಗಟ್ಟಿ ಇದ್ದಿದ್ದು ರ್ಯಾಕು, ನೀವು ನೋಡಿದ್ದೀರಾ, ನಾವು ಊರಿಂದ ಕರೆಸಿ ಮಾಡಿಸಿದ್ದು. ಬಟ್ ಈ ಸಲ ಈ ಥರ ಅಂದರೆ ಜಾಯಿಂಟಿಂಗ್ ಥರ ಅನ್ಸುತ್ತಿದ್ದು, ನಮಗೂ ಗೊತ್ತಿಲ್ಲ, ನಿಖಿಲ್ ಅವರು ಮಾಡಿಸ್ತಾ ಇರೋದು ವೆಲ್ಡಿಂಗ್ ಥರ ಮಾಡಿ. ಸೊ ಇವಾಗ ಎಲ್ಲೆಲ್ಲಿ ಬರುತ್ತೆ ಬನ್ನಿ, ಇವರು ಕೊಟೇಶನ್ ಕೊಟ್ಟಿರೋದು. ನಾನು ಇಲ್ಲಿ ಇಷ್ಟು ಫುಲ್ ಬರುತ್ತೆ. ಎಲ್ಲ ಇದೆ, ಇದು ಲೈನ್, ಜಸ್ಟ್ ಲೈನು ಜಸ್ಟ್ ಅಲ್ಲೊಂದು ಇಲ್ಲಿ ಅಂದ್ರೆ ಇಲ್ಲೊಂದು ಬರುತ್ತೆ. ಸೊ ಇದೆಲ್ಲ ಇದು ಏನಿದು? ಜಸ್ಟ್ ವುಡ್ ಇದು ಸ್ಕ್ರೂಸ್ ಇದು ಗೊತ್ತಾಯ್ತು. ಬಟ್ ಈ ಕಲರ್ ಬೇಕಂದ್ಬಿಟ್ಟು ಪೌಡರ್ ಕೋಟಿಂಗ್ ಮಾಡ್ತಿರೋದು. ಇದಕ್ಕೆ ಮ್ಯಾಚಿಂಗ್ ಕಲರ್ ಇರಲಿ ಅಂತ ಅಲ್ಲಿ ನೋಡಿ ಸೀರೆಗಳು, ಇಲ್ಲಿ ನೋಡಿ ಇಡೋಕ್ಕೆ ಜಾಗ ಇಲ್ಲ. ಸೊ ಅದಕ್ಕೆ ಇವಾಗೆಲ್ಲನೂ ಇಲ್ಲಿರೋದೆಲ್ಲ ನೀಟಾಗಿ ಅಂದರೆ ಜಾಸ್ತಿ ಯಾವುದಿದೆ ಅದೆಲ್ಲ ತೆಗೆದುಬಿಟ್ಟು ಒಂದು ಕಡೆ ಇಡೋ ಥರ ಮಾಡ್ತಾಯಿದ್ದೀವಿ. ಅದೆಲ್ಲ ಸ್ಕ್ರೂ ಎಲ್ಲ ಓಪನ್ ಮಾಡ್ಕೊಳ್ತಾ ಇದ್ದಾರೆ ಜಾಯಿಂಟ್ ಮಾಡೋಕ್ಕೆ. ಎಷ್ಟೊತ್ತಾಗುತ್ತೆ ಅಂತ ಇವಾಗ ಟೈಮು 12 ಗಂಟೆ. ಎಷ್ಟೊತ್ತಾಗುತ್ತೆ ಭಯ? ಕಂಪ್ಲೀಟ್ 4-5 ಗಂಟೆ ಆಗುತ್ತಂತೆ. ನೋಡುವ ಇರಿ. ನಿಶಾ ಇದು ಯಾರು ಬರ್ದಿರೋದಂತ ಗೊತ್ತಾ? ನೀನಾ? ಎಸ್, ನಾನೇ. ನೀನಾ? ನಿನ್ನ ಮಾಮಿ ಅಂತ ಕರಿತೀಯಾ? ಇಲ್ಲ, ಅದು ಮಧು ಅಷ್ಟೇ ಇರೋದು. ಹೌದಾ? ಇನ್ನೊಂದ್ಸಲ ಓದ್ತೀರಾ? ಮಧು. ಇಲ್ಲೇನಿದೆ ಅದು ಓದಿ. ಮಧು ಮಾಮಿ, ಐ ಆಮ್ ಸೋ ಸಾರಿ ವಾಟ್ ಐ ಡಿಡ್ ಯೆಸ್ಟರ್ಡೇ. ಸಾರಿ ಮಾಮಿ ಫ್ರಮ್ ಇಮಾನಿ. ದಿಸ್ ಇಮೋಜಿ ಸ್ಯಾಡಿ ಮೋಜಿ ವಿತ್ ಸ್ಯಾಡಿ ಮೋಜಿ. ಸ್ಯಾಡಿ ಮೋಜಿ ಬರಿಯೋದು ಬರ್ಬಿಟ್ಟವಳೆ. ಅವಳು ಮುಂದೆ ಓದೋದ್ರ ಆಗಲ್ಲಂತ ಅವಳಿಗೆ. ಮನಿ ಶೋ ಯುವರ್ ಫೇಸ್. She won't blush. Won't blush. Nisha won't blush. ಆಯ್ತಾ? Full blush. No. ನಿಖಿಲ್ ಅವರು ಬರೀ ಇದೆ ಕಮೆಂಟ್. ನಿಖಿಲ್ ಅವರು ಹಿಮಾನಿ ಬಂದ್ಮೇಲೆ ಫುಲ್ ಮಾತಾಡ್ತಾರೆ. ನಿಕ್ಕಿಗೆ ಜಾಸ್ತಿ ಪರಿಚಯ ಅಲ್ಲ ಅವಳು ಅವಾಗಿಂದನು, ಹಂಗಾಗಿ ಇಬ್ರು ಮಾತಾಡ್ತಾರೆ. ಗೈಸ್, ನಮ್ ನಿಶಾ ಹಾಕಿರೋ ಬ್ಲಶ್ ತೋರಿಸ್ಬೇಕು ನಾನು. ನಿಶುಂದ್ ಹಳೇದು. ಓಕೆ, ಇಲ್ಲಿ ನೋಡಿ ಎಲ್ಲ ಸ್ಯಾರೀಸ್ಗಳು ಬಂದಿದೆ, ಎಲ್ಲ ತೆಗಿತಾ ಇದ್ದೀವಿ. ಅಲ್ಲಿ ರೆಡಿ ಆಗ್ತಾ ಇದೆ ರ್ಯಾಕ್ ಆಲ್ಮೋಸ್ಟ್. ನೋಡಿ ಈ ಥರ ರೆಡಿ ಆಗ್ತಾ ಇದೆ. ಲೆಟ್ಸ್ ಸಿ ಹೌ ಇಟ್ ಕಮ್ಸ್ ಔಟ್. ಏನು ಹಿಂಗೆ ಕೂತ್ಕೊ ತಿಂತಾ ಇದೀವಲ್ಲ. ಆಫ್ಟರ್ ಲಾಂಗ್ ಟೈಮ್ ಈ ಥರ ಎಲ್ಲ ತಿಂತಾ ಇರೋದು. ಇಟಾಲಿ ಈ ಥರ ಎಲ್ಲ ವೆರೈಟೀಸ್ ಅಲ್ಲ ಮುತ್ತಣ್ಣ? ಮುತ್ತಣ್ಣ ಇನ್ನೂ ಬಂದಿಲ್ಲ. ಮುತ್ತಣ್ಣದು ನಮ್ಮದು ಸ್ಪೆಷಲ್ ತಾಲಿ, ನಮ್ಮಿಬ್ರದ್ದು. ನಾವು 3 ಜನ ತಾಲಿ ತೊಗೊಂಡಿದ್ದೀವಿ. ಇವರೆಲ್ಲ ಬಿರಿಯಾನಿ ತಿಂತಾ ಇದ್ದಾರೆ. ಹೇಗಿದೆ? ಅದ್ಯಾ
ನಾವೀಗ ಜಡಾಯಿಸೋದು. ನಾವು ಮುದ್ದೆ ತಗೊಂಡಿದ್ದೀವಿ ಗೈಸ್. ಮುದ್ದೆ ನೋಡ್ತಾ ಇರಂಗೆ ಭಯ ನೀರು ಬರ್ತಾ ನನಗೆ. ಇವಳ ಖಾರ ನೋಡೋಕ್ಕಾಗ್ದೇ ಪಾಪ ಅವರೇ ಸ್ವೀಟ್ನ ತಂದು ಕೊಟ್ಬಿಟ್ರು. ಟೇಸ್ಟ್ ಮಾಡ್ತೀನಿ. ನೀನು ಬಂದರೆ ತಿಂತಾಳೆ, ಇಲ್ಲಾಂದರೆ ತಿನ್ನಲ್ಲ. ಇಲ್ಲ ಆಚೆ ಫುಡ್ ಹೆಂಗಿರುತ್ತೆ ಏನಿರುತ್ತೆ ಒಂದು ಪ್ಲೇಟು ಅಚ್ಚಾರೆ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದೆ ಆ್ಯಕ್ಚುಲಿ. ಇದು ಶಿವಾಜಿ ಕಿಚನ್. ನನ್ನ ನೋಡಿ ಹೆಂಗೆ ಎದುರ್ಕೋತಾಳೆ. ನನ್ನ ಹತ್ರಕ್ಕೆ ಹೋದ್ರೆ ಓಡೋಯ್ತಾಳೆ. ನೋಡಿ 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 ನೋಡಿ. ಯಾಕೆ ಅಷ್ಟೊಂದು ಭಯ ನಿಶಾ ನಿನ್ಗೆ ಅನ್ಕೊಂಡ್ರೆ? ಬಾ ನಿಶಾ, ಬಾ 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 ಬೇಗ ಬಾ. ಇದರಲ್ಲಿ ಚುಚ್ತೀನಿ ಅಂತ. ನನಗೆ ಇದು ಬೇಕು, ಏನಂತಾರೆ ಅದನ್ನ, ಕುಲ್ಫಿನ, ಅದು ಬೇಕು. ಕುಲ್ಫಿ ಇವಾಗ ಚೆನ್ನಾಗಿ ಬರಲ್ಲ. ನಂಗೆ ಬೇಕು ನೀನು ರಾಮೇಂದ್ರ ಪುಡೆ ಅಂತ ಹೇಳಿದ ತಕ್ಷಣ ಒಂದೇ ಸಲ ಹಾಲು ಬಂದ್ಬಿಡುತ್ತೆ. ಅದೇ ತಾನೇ ಕುಲ್ಫಿ ಬರೋದು. ಏನೇ ಎಲ್ಲಿಗೆ ಹೋಗೋದಾ ನೋಡಿ ಹೆಂಗ್ ಬರೇ ವಾಕ್ ಮಾಡಿಸ್ತಾರೆ. ಅದು ವಾಕ್ ಮಾಡು ಸತಿ, ಹೋಗು ವಾಕ್ ಮಾಡು. ವಾಕ್ ಮಾಡ್ರಿ. ಅದು ಕೊಡಿ, ಹೋಗಿ ವಾಕ್ ಮಾಡ್ತೀವಿ ನಾವು. ಸುಳ್ಳು ಶಾಪಿಂಗ್ ಬ್ಲಾಗ್ ಮಾಡಿಸಿ ನನಗೆ ಸುಮಾರು ವರ್ಷನೇ ಆಯ್ತು. ತಿಂಗಳಿಗೆ 40,000 ರೂಪಾಯಿ ಶಾಪಿಂಗ್ ಮಾಡ್ತಾಳೆ. ಎಲ್ಲಿ ಅಂತ ತರುವ ದುಡ್ಡ ನಾವು? ಅದನ್ನ ಬಡವ್ರಿಗಾರು ಹೆಲ್ಪ್ ಮಾಡ್ಬೇಕಲ್ವಾ ಗೈಸ್ ನಾವು? ಏನ್ ಬಿಡ್ತಾವಳೆ ಇವಳು ಬ್ಲಾಗ್ ಅಲ್ಲಿ ನನಗೆ ಅಂತ ಶಾಪಿಂಗ್ ಬ್ಲಾಗ್ ಮಾಡಿ ಸುಮಾರು. ಬೇಡ ಬೇಡ ಅನ್ನೋರು ಕಮೆಂಟ್ ಮಾಡಿ. ಎಲ್ಲ ಬೇಡ ಅಂತಾನೆ ಕಮೆಂಟ್ ಮಾಡಿ ಗೈಸ್. ನೋಡಿ ಹಳೇದು 4 ವರ್ಷದ ಹಿಂದೆ ಶರ್ಟ್ ಹಾಕಿದೀನಿ. ಎಲ್ಲ ಅಲ್ಲ, ಅವಳ ಹತ್ರ ಅಷ್ಟು ಬಟ್ಟೆ ಇದ್ರು ಅವಳು ಹಾಕೋದೇ ಹಾಕೋದು, ಹಳೇದೇ ಹಾಕೋದು. 4 ವರ್ಷದ ಹಳೆ ಊರ್ ತಿಮ್ಮಿ ತರ ಹಾಕಿದೀನಿ ಅನ್ಬಿಟ್ಟು ಅದೇ ಹಾಕೋತಾಳೆ ಅಷ್ಟೇ. ಹಂಗೆ ಆತರ ಯಾರಿಗಾರ ಆಯ್ತದ ಇಟ್ಟಿ ಪೂಜೆ ಮಾಡೋದು. ಹೊಸದೆಲ್ಲ ಅಷ್ಟು ಇಟ್ಕೊಂಡು ಅವಳೆಲ್ಲ ಇಟ್ಕೊಂಡು. ಇವ್ರು ಯಾಕೆ ಬರ್ಲೇ ಇಲ್ಲ? ನಮ್ಗೆ ವೇಟಿಂಗಾ? ನಾವು ಹೋಗ್ಬೇಕಾ ಮತ್ತೆ ಅಲ್ಲಿಗೆ? ಇಲ್ಲ, ಬರ್ತವ್ರೆ. ಕಮ್ಮಿಂಗ್ ಗೈಸ್. ಎಲ್ಲ ಬೇಡ ಅಂತ ಕಮೆಂಟ್ ಮಾಡಿ. ಬೇಕು ಅಂತ ಕಮೆಂಟ್ ಮಾಡಿ. ಬೇಕು ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಿಮ್ಗೆ ತಂದ್ಕೊಡ್ತಾಳ ಅವಳು? ತಂದ್ಕೊಡಲ್ಲ, ಯೋಚನೆ ಮಾಡಿ. ನೋಡಿ ನೀವು ಅಷ್ಟೇ ಹೊಂಟೋದ್ರು ಗೈಸ್. ನೋಡಿ ಇವಾಗ ಸ್ಟಾಕ್ ಎಲ್ಲ ಇನ್ವೆಂಟ್ರಿ ನಡೀತಾ ಇದೆ. ದ ಓನರ್ ಆಫ್ ನಿಧುವಸ್ತ್ರ ಹ್ಯಾಸ್ ಕಮ್ ಅಂಡ್ ಡೂಯಿಂಗ್ ದ ಜಾಬ್. ನಮ್ಗೆ ಕೆಲ್ಸಕ್ಕೆ ಬೇಕಾಗಿದ್ದಾರೆ, ಹೈಯರ್ ಮಾಡ್ಕೋತಾ ಇದ್ದೀನಿ. ಸೊ ಯಾರು ನೀವೇ ಮಾಡ್ತಾ ಇದ್ದೀರಾ? ಮತ್ತೆ MBA ಮುಗ್ದು ಖಾಲಿ ಕೂತಿದೆ, ಅವ್ರು ಬರ್ಬೋದು. BCom ಮುಗಿಸಿರೋರು ಬರ್ಬೋದು. ನೋಡಿ ನಿನ್ ಫ್ರೆಂಡ್ಸ್ ಇದಾರಲ್ಲ ಅಂತೆ. ಎಲ್ಲ ಒಂದ್ ಕಡೆಯಿಂದ ಫ್ರಮ್ ದ ಸ್ಟಾರ್ಟ್ ಕೋಡು. ಸೊ ಇದೆಲ್ಲ ಇವಾಗ ಲೆಕ್ಕ ಹಾಕಿ ಎಷ್ಟದು ಬೀಳ್ಸಿದ್ರು ಡಮಾರ್. ಇದೆಲ್ಲ ನೋಟ್ ಮಾಡ್ಕೋತಾ ಇದ್ದೀವಿ. ಆಮೇಲೆ ನಾನು ವೆಬ್ಸೈಟ್ಗೆ ಅಪ್ಡೇಟ್ ಮಾಡಲಿಕ್ಕೆ. ಕರೆಕ್ಟಾಗಿ ಹೇಳ್ರೋ. ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಸೊ ನಿಖಿಲ್ ಅವರು ಜಿಮ್ ಹತ್ರ ಹೋಗ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ, ಹಂಗೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ನಾಳೆ ಇದ್ಬಿಟ್ಟು ಬರೋಣ ಅಂತ. ಸೊ ನನ್ನ ಜೊತೆ ನಮ್ಮ ಹುಡುಗಿರ್ನು ತಗೊಂಡು ಹೋಗ್ತಾ ಇದ್ದೀನಿ. ನಾನು, ನಿಶಾ ರವೀಂದ್ರ, ಹಿಮಾನಿ ಠಾಕೂರ್ ಹಾಗೂ ಸ್ವಾತಿ ಇಷ್ಟು ಜನ ಹೋಗ್ತಾ ಇದ್ದೀವಿ. ನಿಖಿಲ್ ಅವರು ಇವತ್ತು ಹೋಗಿ ನಾಳೆ ಬರ್ತಾರೆ ನಮ್ಮ ಅಮ್ಮ ಮನೆಗೆ ಅಷ್ಟೇ. ಇವಾಗ ಆನ್ ದ ವೇ ಹೋಗ್ತಾ ಇದ್ದೀವಿ ಅಷ್ಟೇ. ಬಾಯ್, ಬೇಗ ಬನ್ನಿ. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಡೀರೇಮ್ಮ, ನಾವು ಹೋಗೋಣ ನಮ್ಮ ಮನೆಗೆ. ಈ ಕಡೆ ಬಾರೇ. ಹತ್ರಕ್ಕೆ ಹೋಯ್ತಾಳೆ, ದಪ್ಪ ಅವಳೆ ಅಂತ ಹತ್ರಕ್ಕೆ ಹೋಯ್ತಾಳೆ. ತೂರ್ಗೆ ಹೊಟ್ಟೋಗಿ ಹೇಳಮೇಲೆ ಥೂ ಏನಿದು ಕಾರು? ಅವನು ಹಿಂಗೆ ಇತ್ತು ಅಂತ ಬಿಟ್ಬಿಟ್ಟು ಬಂದ. ತೊಳಿಯಕ್ಕೆ ಹಂಗ್ಸಂಟ. ಬೆಳಗ್ಗೆ ಹೇಳಿದ್ರೆ ತೊಳೆದಿಡ್ತಿದ್ದೆ ನಾನು. ಹೌದಾ? ಫುಲ್ ಕ್ಲೀನಾ? ವಾವ್, ಏನ್ ಸೂಪರ್ ಆಗಿ ಇಟ್ಕೊಂಡಿದ್ದೆ ಕಾರು. ಇವಾಗ ನಾವು ಬೆಂಗಳೂರಿಗೆ ಬಂದಿದ್ದೇವೆ.
ಹೋಗುತ್ತಾ ಇದ್ದೇವೆ. ತೂತು ನೋಡಿ ಗೈಸ್, ಹಿಂಗೂ ಇಟ್ಕೋತಾರ ಕಾರ್ನ. ನಮ್ಮ ಜೀವಮಾನದಲ್ಲೇ ಇಂಥ ಕಾರ್ ಗೊತ್ತಿರ್ಲಿಲ್ಲ ನನಗೆ. ಮದನ್ ಗೌಡ ಅವರೇ ವಾಶ್ ಮಾಡ್ತಾರಲ್ಲ ನೀಟ್ ಆಯ್ತದೆ. ವಸ್ತು ಅಂದ್ಮೇಲೆ ಕೊಳೆಯಾಗ ಸಹಜ. ವಸ್ತು ಓಕೆ. ಏನು ಮಾಡ್ತಾ ಇದ್ದೀರಾ ಮ್ಯಾಮ್? ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಹಾಯ್ ಮಾಡಿ ನಮ್ಮ ಚಾನಲಲ್ಲಿ ಈ ಅಂತ ಅಲ್ಬಿಟ್ರೆ. ಸೊ ನಮ್ಮಮ್ಮ ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಬೆಳಗ್ಗೆನೆ ಬಂದ್ವಿ ನಾವು. ಆ್ಯಕ್ಚುಲಿ ರೊಟ್ಟಿ ಮಾಡಿದ್ರು, ಅಂದರೆ ಕೈಯಲ್ಲಿ ಬೆಳಿತಾರಲ್ಲ ರೊಟ್ಟಿ. ಇವಾಗ ಟೊಮೆಟೊ ಸಾಂಬಾರು ಏನೋ ಮಾಡ್ತಾ ಇದ್ದಾರೆ. ಆ್ಯಂಡ್ ಏನೇನೋ ಆರ್ಡರ್ ಮಾಡಿದ್ದಾರೆ. ಬರೀ ಜಂಕ್ ಫುಡ್ ಜಾಸ್ತಿ ನಮ್ಮ ಮನೇಲಿ ಗೈಸ್. 2 ಇಲಿ ಮರಿಗಳಿದ್ದಾವೆ. ಅದರಲ್ಲಿ ಇದೊಂದು ಮೇಯ್ನ್ ಇಲಿ ಮರಿ, ಇದು ಹಿಮಾನಿ. ಇವಳೆ ದೊಡ್ಡ ಇಲಿ ಮರಿ ಅಂದರೆ ಅಲ್ವಾ ಸ್ವಾತಿ? ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದವರಪ್ಪ. ಹೇಗೆ ಅನಿಸ್ತಾ ಇದೆ ಸ್ವಾತಿ? ಚೆನ್ನಾಗಿ ಅನಿಸ್ತಾ ಇದೆಯಾ? ಸ್ವಲ್ಪ ಮ್ಯೂಟ್ ಮಾಡೋಣ ಇರಿ. ಮ್ಯೂಟ್ ಆಗಪ್ಪ ಚಿನ್ನು. ಮ್ಯೂಟ್ ಆಗ್ತಾ ಇಲ್ಲ. ಯಾವುದು ಇದೆ ತಾನೆ? ಅಲ್ಲ, ಆ ರಿಮೋಟಲ್ಲಿ ಮಾಡಬೇಕಂತೆ. ಹಾಂ ಹೇಳಿ. ಏನು ಹೇಳ್ತೀರಾ? ಏನಾದರೂ ಹೇಳಿ. ಹೇಗೆ ಅನ್ಸ್ತು ನೋಡ್ರ ನಮ್ಮನೆ? ಇಟ್ಕೊಳ್ಳಿ ಹಾಗೆ. ನಿಶಾ ಅವರು ಈಗ ಅವರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಆ್ಯಕ್ಚುಲಿ ನಮ್ಮ ಮನೇಲಿ ಬಿಸಿಲು ಬೀಳ್ತಾ ಇದೆ ಇವತ್ತು. ನಾನು ಅಷ್ಟೇ ದಿನದಿಂದ ಬಂದಾಗಿಂದ ಬರೀ ಚಳಿಲೇ ಬರ್ತಾ ಇದ್ವಿ. ಇವತ್ತು ಬಿಸಿಲು ಬಂದಿರೋದು ಆ್ಯಕ್ಚುಲಿ. ಮೇಲ್ಗಡೆ ಓಪನ್ ಮಾಡಿ. ಇದು ಸ್ಯಾಚರೆ. ಇವತ್ತು ಬಿಗ್ ಬಾಸ್ ಪ್ರೀ ಫಿನಾಲೆ ಗೈಸ್. ನೋಡೋಣ ಯಾರು ಗೆಲ್ತಾರೆ. ನಮಗೆ ಒಂಥರ ತಳವಳ, ಯಾರು ಗೆಲ್ಬೋದು ಅಂತ. ಕೊಡಿ. ಯಾರು ಗೆಲ್ಲಬೇಕು ಸ್ವಾತಿ? ಗಿಲ್ಲಿ. ನೀನು ನೋಡ್ತೀಯಾ ಹಿಂಗೆ ಬಿಗ್ ಬಾಸ್? ನೋಡ್ತೀನಿ. ಹಿಂದಕ್ಕೆ ಹೋಗಿ ಒಂಚೂರು ಬಿಸಿಲು ಜಾಸ್ತಿ ಹೊಡಿತಾ ಇದೆ. ಹಾಂ ನೋಡ್ತೀಯಾ? ನೋಡ್ತೀನಿ. ನಿಮ್ಮ ಫೇವ್ರೇಟ್ ಯಾರು? ಗಿಲ್ಲಿ. ನಿಮ್ಮ ಫೇವ್ರೇಟ್ ಯಾರು? ಗಿಲ್ಲಿ. ನಿಮ್ಮ ಫೇವ್ರೇಟ್ ಯಾರು? ಯಾರು ಗೆಲ್ಬೇಕು? ಫೇವ್ರೇಟು ಗಿಲ್ಲಿ. ಯಾರು ಗೆಲ್ಬೇಕು? ಗಿಲ್ಲಿ. ನಂಗೂನು. ಅಮ್ಮ ನಿನ್ಗೆ? ಗಿಲ್ಲಿ. ನೋಡಿದ್ಯಾ ಗಿಲ್ಲಿನ ನೀನು? ಗೊತ್ತಾ ಗಿಲ್ಲಿ? ಹಾಂ ಮದನ ನಂಗೆ ಕೇಳೋದೇ ಬೇಡ. ನಮ್ಮ ಮಂಡ್ಯ ಇದ ಗಿಲ್ಲಿ. ಗಿಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ. ಗಿಲ್ಲಿ ಗಿಲ್ಲಿ ಗೆದ್ದಿ ಬರೋದನ್ನ ಕಾತುರದಿಂದ ಕಾಯ್ತಾ ನಿಮಿಷ. ಇದ್ದೀವಿ. ಹಾಂ ಅವ್ರು ಗೆದ್ದಿ ಬರುವುದನ್ನು ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀವಿ. ನಮ್ಮಮ್ಮ ಏನೋ ಹೇಳ್ತಾರೆ. ಏನಮ್ಮ? ಮಿಸ್ ಮಾಡ್ಕೊಂಬಿಟ್ಟಾಗ ಬಿಗ್ ಬಾಸ್ನ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ನಾವು ಆ್ಯಕ್ಚುಲಿ ದಿನ ಬಿಟ್ಟು ದಿನ ಇಬ್ಬರು ಒಂದೊಂದು ವ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲೋ 1 or 2 days ಮಿಸ್ ಆದಾಗ ಸಾಕಷ್ಟು ಜನ ಕಾಮೆಂಟ್ ಮಾಡಿ ಕೇಳಿದ್ದೀರಾ, ಯಾಕೆ ಮಿಸ್ ಆಯಿತು, ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ. ಸೊ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಟು ಅಪ್ಲೋಡ್ ದ ವ್ಲಾಗ್ಸ್. ಸೊ ಹೋಪ್ಫುಲಿ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀವಿ ನಾವು. ಸೊ ಇವತ್ತು ನಾಳೆ 2 ದಿನವೂ ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದು ಹೋಗೋಣ, ಒಂದು ಸ್ವಲ್ಪ ರಿಫ್ರೆಶ್ ಆಗುತ್ತೆ, ವಾತಾವರಣ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಬಂದಿದ್ವಿ. ಸೊ ನಾನಿವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಆ್ಯಂಡ್ ಅಷ್ಟೇ ಗೈಸ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ನಾನು ಹೇಳ್ದ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.